ಮೊದಲಿಗೆ ನಾನು ಇವತ್ತು ನಿಮ್ಮ ನಿಮ್ಮ ಆನಂದ್ ಸರ್ ನನ್ನ ಎಷ್ಟು ಟೈಮ್ಗಿದೆ ಬೆಳಗ್ಗೆ 9 ಗಂಟೆಗೆ ಏನು ಕಾಲ್ ಬರ್ತದೆ ಬರ್ಕೊಂಡು ಕಟ್ ಮಾಡಿ ನನ್ನಿಂದಾನೇ ಏನೋ ವಿಳಂಬ ಆಯಿತು ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲ ಶಿಕ್ಷಕರಿಗೆ ಗೌರವಾದಾಗಿ ಅಥವಾ ಮೊದಲು ವಿದ್ಯಾರ್ಥಿಗಳು ನಾನು ದಯವಿಟ್ಟು ಮತ್ತೊಮ್ಮೆ ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ನಾನು ಹುಬ್ಬಳ್ಳಿಯಿಂದ ಬೆಳಗ್ಗೆ 5 ಗಂಟೆಗೆ ಬಂದು ಮತ್ತೆ ಈ ಕಾರ್ಯಕ್ರಮ ಬಂದೀನಿ. ಮತ್ತೆ ಈ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ಲಿಕ್ಕೆ ಹೋಗ್ಬೇಕಾಗ್ತದೆ. ಏನ್ ಮಾತಾಡ್ಬೇಕು ಗೊತ್ತಾಗ್ತದೆ. ನಾನು ಸೆಕೆಂಡರಿ 2 ಸಲ ಟಾಪ್ ಅಂಡ್ ಟಾಪ್ ಫೇಲ್ ಆಗಿ ಆದ್ರೆ ಲೈಫ್ ಎಜುಕೇಶನ್ ಕೈ ಕೊಡಿತು, ಲೈಫ್ ಕೈ ಕೊಡಿತು. ಇರ್ಲಿ, ಆ ವಿಷಯಕ್ಕೆ ಆಮೇಲೆ ಬರ್ತೀನಿ. ಸರಸ್ವತಿ ಮಹಾಭಾಗ್ಯ ವಿದ್ಯಾಂಕಮಲ ಲೋಚನೆ ವಿಶ್ವರೂಪಿ ವಿಶಾಲಾಕ್ಷಿ ವಿದ್ಯಾದೇಹಿ ನಮಸ್ತೆ. ಜ್ಞಾನಂ ದೇಹಿ ಸತ್ಯಂ ದೇಹಿ ವಿದ್ಯಾಂ ವಿದ್ಯಾರ್ಥಿ ದೇವತೆ ಪ್ರತಿಷ್ಠಾಂ ದೇಹಿ ಶಿಷ್ಯ ಶಿಷ್ಯ ಪ್ರಭು ನಮಸ್ತೆ ನಮಸ್ತೆ. ಪ್ರಾರಂಭದಲ್ಲಿ ಪಲ್ಲವಿ ಟ್ಯೂಷನ್ ಕ್ಲಾಸ್ ಅವರ ಹಾರೈಸಿದ ಹರಿಯುವ ನೀರೆಲ್ಲ ಹೊಲ ಗದ್ದೆಗಳಿಗೆ ಸೇರಲಿ, ಹರಿಯುವ ನೀರೆಲ್ಲ ಹೊಲ ಗದ್ದೆಗಳಿಗೆ ಸೇರಲಿ, ದುಡಿಯುವ ಕೈಗಳಿಗೆ ಬಂಗಾರ ದೊರಕಲಿ, ದುಡಿಯುವ ಕೈಗಳಿಗೆ ಬಂಗಾರ ದೊರಕಲಿ. ಆತ್ಮೀಯ ಬಂಧುಗಳೇ, ಆತ್ಮೀಯ ವಿದ್ಯಾರ್ಥಿನಿಯರೇ, ಇವತ್ತಿನ ದಿವಸ ಪಲ್ಲವಿ ಟ್ಯೂಷನ್ ಕ್ಲಾಸ್ ನಲ್ಲಿ ನಡೆಯುತ್ತಿರುವ ಈ ಸಂಭ್ರಮ, ಈ ಬೀಳ್ಕೊಡ ಸಮಾರಂಭ ಈ ನಾಡಿನ ತುಂಬಾ ಜಯಬೇರಿ ಬಾರಿಸಲಿ. ಮರಭೂಮಿಯಲ್ಲಿ ಮರವಾಗುನಿ ಕತ್ತಲ ಕೋಣೆಗೆ ಬೆಳಕಾಗುನಿ, ಮರಭೂಮಿಯಲ್ಲಿ ಮರವಾಗುನಿ ಕತ್ತಲ ಕೋಣೆಗೆ ಬೆಳಕಾಗುನಿ. ಕಷ್ಟಕ್ಕೆ ಕಲ್ಲಾಗು ಬೆಟ್ಟಕ್ಕೆ ಹುಲ್ಲಾಗು, ಕಷ್ಟಕ್ಕೆ ಕಲ್ಲಾಗು ಬೆಟ್ಟಕ್ಕೆ ಹುಲ್ಲಾಗು. ಏನಾದ್ರೆ ಆಗು ಮೊದಲು ಈ ಜನ್ಮ ಕೊಟ್ಟ ತಂದೆ ತಾಯಿಗೆ ನೆರಳಾಗು. ವೀರನಾದರೆ ಭಗತ್ ಸಿಂಗನಾಗು, ವೀರನಾದರೆ ಭಗತ್ ಸಿಂಗನಾಗು, ಧೀರನಾದರೆ ಸಿಂಧೂರ ಲಕ್ಷ್ಮಣನಾಗು. ವೀರನಾದರೆ ಭಗತ್ ಸಿಂಗನಾಗು, ಧೀರನಾದರೆ ಸಿಂಧೂರ ಲಕ್ಷ್ಮಣನಾಗು. ಕಲೆಯಲ್ಲಿ ರವಿವರ್ಮನಾಗು, ಭಕ್ತಿಯಲ್ಲಿ ಬಸವನ. ಕಲೆಯಲ್ಲಿ ರವಿವರ್ಮನಾಗು, ಭಕ್ತಿಯಲ್ಲಿ ಬಸವನಾಗು. ಶಕ್ತಿಯಲ್ಲಿ ಹನುಮನಾಗು. ಏನಾದರೆ ಆಗು, ಏನಾದರೆ ಆಗು ಮೊದಲು ನೀ ಆದರ್ಶ ವಿದ್ಯಾರ್ಥಿಯಾಗು. ವಿದ್ಯಾರ್ಥಿಯರೇ, ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಬೀಳ್ಕೊಡ ಸಮಾರಂಭಕ್ಕೆ ತಾವೆಲ್ಲ ಬಂದಿದ್ದೀರಿ. ಮೊಟ್ಟ ಮೊದಲಿಗೆ ಅಂಧರ ಬದುಕಿಗೆ ಚಂದದ ಬೆಳಕನ್ನು ನೀಡಿ ತಮ್ಮ ಜೀವನ ಉದ್ದಕ್ಕೂ ಜ್ಞಾನದ ಹೊತ್ತಿಗೆಯನ್ನು ವರ್ತಿಸಿ ತಮ್ಮ ಕೈ ಹಿಡಿದು ಕಾಪಾಡುವ ಸರಸ್ವತಿ ದೇವಿಯನ್ನು ನನ್ನ ಹೃದಯ ತೋಟದಲ್ಲಿ ಸ್ಥಾಪಿಸಿಕೊಂಡು ಅವಳ ಪಾದಗಳಿಗೆ ನನ್ನ ಮಸ್ತಕವನ್ನಿಟ್ಟು ಪಡಪಟ್ಟು ಈ ಒಂದು ಟ್ಯೂಷನ್ ಕ್ಲಾಸಿನ ಮುಖ್ಯಸ್ಥರಾದ ಮುಗ್ಧು ಮನಸ್ಸಿನ ಆನಂದ ಅವರು ಯಾವಾಗಲೂ ಆನಂದ. ಆ ಕಡೆಯಿಂದ ಬಂದ್ರು ಆನಂದ, ಈ ಕಡೆಯಿಂದ ಬಂದ್ರು ಆನಂದ. ಬಹಳ ಹಲವಾರು ವರ್ಷಗಳಿಂದ ನನಗ ಪರಿಚಿತರು. ಹಲವಾರು ವರ್ಷಗಳಿಂದ ಅವ್ರು ನೋಡ್ತಾ ಇದ್ದೀನಿ. ಬಹಳ ಕಷ್ಟದ ಜೀವಿ, ಶ್ರಮ ಪಡ್ತಾ ಬಂದ್ರು. ಆದ್ರೆ ಒಂದೇ ಒಂದು ಮನಸ್ಸಲ್ಲಿ ಕೊರತೆ ಇದ್ದು, ನಾನು ಮಕ್ಕಳಿಗೆ ಪಾಠ ಬೋಧನೆ ಮಾಡಬೇಕು ಕನಸಿತ್ತಲ್ಲ, ಆ ಕನಸು ಇವತ್ತು ನನಸಾಗೈತಿ. ಅವ್ರ ವ್ಯಕ್ತಿ ಅಲ್ಲ, ಅವ್ರ ಮಹಾನ್ ಶಕ್ತಿ ಅಂತ ಹೇಳಿ ಆನಂದ್ ಅವರೇ, ಆನಂದ್ ಸರ್ ಅವರೇ ಹಾಗೂ ಆತ್ಮೀಯರು, ನನ್ನ ಮಾರ್ಗದರ್ಶಕರು ಹಾಗೂ ಹಿರಿಯರಾಗಿರ್ತಕ್ಕಂಥ ಲಕ್ಷ್ಮೀ ಸರ್ ಅವರೇ, ಸಿಂಧೂರ್ ಸರ್ ಅವರೇ, ಲೌಕಿ ಸರ್ ಅವರೇ ಹಾಗೂ ಹೆಣ್ಣು ಬರೀ ಹೆಣ್ಣಲ್ಲ ಸಂಸಾರದ ಸೌಭಾಗ್ಯದ ಕಣ್ಣು, ಹೆಣ್ಣು ಖಂಡಿತ ಹುಣ್ಣಲ್ಲ ಹೆತ್ತು ಹೊತ್ತು ಮುಂದಷ್ಟು ವಿಶ್ವದ ಕಣ್ಣು, ಹೆಣ್ಣು ಈ ಜಗದ ಕಣ್ಣು, ಆ ಒಂದು ಸ್ಥಾನವನ್ನು ಅಲಂಕರಿಸಿರುವ ಮೇಡಮ್ ಅವರೇ, ಇವತ್ತಿನ ಭವ್ಯ ಭಾರತ ಕಟ್ಟುವ ನಿಟ್ಟಿನಲ್ಲಿ ಇವತ್ತಿನ ಬೀಳ್ಕೊಡ ಸಮಾರಂಭದಲ್ಲಿ ಸಾಕ್ಷಿಯಾಗಿರ್ತಕ್ಕಂಥ ಒಂದು ವಿದ್ಯಾರ್ಥಿನಿಯರೇ, ವಿದ್ಯಾರ್ಥಿಗಳೇ, ನಿರೂಪಕರೇ, ಅನಿಸಿಕೆಯನ್ನ ವ್ಯಕ್ತಪಡಿಸಿದ ವಿದ್ಯಾರ್ಥಿನಿಯರೇ ಹಾಗೂ ಸ್ವಾಗತ ಬಯಸಿದ ವಿದ್ಯಾರ್ಥಿನಿಯರೇ, ತಮ್ಮೆಲ್ಲರ ಅಂತರ ಆತ್ಮದಲ್ಲಿ ಬೆಳಗುತ್ತಿರುವ ಪರಮ ಜ್ಯೋತಿಗೆ ನನ್ನ ಶರಣಾರ್ಥಿಗಳು, ನನ್ನ ಶರಣಾರ್ಥಿಗಳು. ಇನ್ನು ಮೇಲೆ ನಾನು ಮಾತು ಮಾಡ್ತೇನೆ. ಒಬ್ಬ ವಿದ್ಯಾರ್ಥಿ ಇದ್ದ ಎಂತ ವಿದ್ಯಾರ್ಥಿ ಅಂದ್ರ ಕಿತ್ತು ತಿನ್ನುವ ಬಡತನ ಇತ್ತು, ಮನೆಯಲ್ಲಿ ತಾಯಿ ಇತ್ತು. ಆ ವಿದ್ಯಾರ್ಥಿ ಏನ್ ಮಾಡ್ತಿದ್ದಂದ್ರ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಕಾಲೇಜ್ ಹೋಗ್ತಿದ್ದ. ರಾತ್ರಿ ಉಳಿದ ಸಮಯದಲ್ಲಿ ಏನ್ ಮಾಡ್ತಿದ್ರ
ಟ್ರ್ಯಾಕ್ಟರ್ಗೆ ಏಡಿಂಗ್ ಮಾಡ್ಲಿಕ್ಕೆ ರಾತ್ರಿ ಹೋಗ್ತಿದ್ದ. ಟ್ರ್ಯಾಕ್ಟರ್ ಏಡಿಂಗ್ ಎಲ್ಲಿ ಕೆಬಲ್ ಪಾರ್ಟ್ಸ್ ಗಳು ಕೇಳ್ತಿರ್ತಾವಲ್ಲ ಅಲ್ಲಿ ಹೋಗಿ ಏಡಿಂಗ್ ಗಳನ್ನ ಮಾಡಿ ಅದರಿಂದ ಬಂದಿರತಕ್ಕಂತ ಹಣದಿಂದ ತನ್ನ ಜೀವನವನ್ನ ಸಾಗಿಸಿ ತನ್ನ ಕಾಲೇಜ್ ಫೀ ಅನ್ನ ಕಟ್ಕೊಳ್ತಿದ್ದ. ವಿದ್ಯಾರ್ಥಿ ಹೋಗ್ತಿದ್ದ ಬರ್ತಿದ್ದ, ಕಾಲೇಜ್ ಮುಗಿಸ್ಕೊಂಡು ಕೆಲಸ ಮಾಡ್ತಿದ್ದ ಒಂದು ಸಿಗಿ ರಾತ್ರಿ ಕೆಲಸ ಮಾಡುತ್ತಿರುವಾಗ ಏನಾಯ್ತಂದ್ರ ಆ ಏಡಿಂಗ್ ಕಾಸ್ಟ್ ಆಗಿ ಆ ವಿದ್ಯಾರ್ಥಿ ಎರಡೂ ಕಡೆ ಹೋಗ್ಬಿಟ್ಟು ಆಗ ವಿದ್ಯಾರ್ಥಿ ವೇತನೆ ಅವನ ರೋದನೆ ನೋಡಿ ಕೇಳಕ್ಕಾಗ್ಲಿಲ್ಲ, ಅಳ್ತಾನ, ಕಣ್ಣಲ್ಲಿ ರಕ್ತ ಬರ್ತಿತ್ತು. ಅಮ್ಮ ಜಗನ್ಮಾತೆ ಯಾಕೆ ನನಗೆ ಈ ಶಿಕ್ಷೆ ಕೊಟ್ಟಿ ಅಂತ ಹೇಳಿ ಎದ್ದಿ ಬಡಿದು ಎಲ್ಲ ಕೆಬರಿ ಬಡಿದು ಅಳ್ತಿದ್ದ. ಆಗ ದೇವಿ ಪ್ರತ್ಯಕ್ಷ ಅಂತ ದೇವಿ ಪ್ರತ್ಯಕ್ಷ ಆಗಿ ಹೇಳ್ತಾಳ, ನಿನಗೆ ಏನ್ ಬೇಕು ಕೇಳು ಅಂತಂತು. ನಿನಗೆ ಏನ್ ಬೇಕು ಕೇಳು ಅಂತು. ಅಮ್ಮ ದೇವಿ ನನಗೇನೂ ಬೇಡ, ನನಗೆ ಯಾಕೆ ಈ ಶಿಕ್ಷೆ ಕೊಟ್ಟಿ ಅಂತ ಕೇಳಿದ. ಹೌದಾ, ಹಾಗಾದ್ರೆ ನಿನಗೆ ಮುತ್ತು ರತ್ನ ವೈಡೂರ್ಯ ಮಣಿ ಅರಮನೆ ಕಟ್ಟಿ ಕೊಡ್ತೀನಿ, ನಿನಗೆ ಏನ್ ಬೇಕು ಕೇಳು ಅಂತು. ಮತ್ತೆ ಆಗ ಆ ವಿದ್ಯಾರ್ಥಿ ಹೇಳಿದ, ಅಮ್ಮ ದೇವಿ ನನಗೆ ಏನೂ ಬೇಡ, ನನ್ನ ಹೊಟ್ಟೆಯ ಮೇಲೆ ಯಾಕೆ ನೀ ತಣ್ಣೀರ ಬಟ್ಟೆ ಹೇಳಿದೆ, ನಾನು ನಿನಗೆ ಏನು ಅನ್ಯಾಯ ಮಾಡಿದೆ, ನನ್ನ ಎರಡೂ ಕಣ್ಣುಗಳನ್ನು ಹೇಗೆ ಕೆತ್ತಕೊಂಡೆ ಅಂತ ಕೇಳಿದ. ಹೌದಾ, ಹಾಗಾದ್ರೆ ಬಾ ನನ್ನ ಜೊತೆ ಬಾ, ನೀನು ಸ್ವರ್ಗ ಕರ್ಕೊಂಡು ಹೋಗ್ತೀನಿ. ಆಗ ವಿದ್ಯಾರ್ಥಿ ಒಂದು ಮಾತು ಹೇಳ್ತಾನ, ಅಂತಾವೆಲ್ಲ ನೆನ್ಪಿಟ್ಕೋಬೇಕು. ಅಮ್ಮ ದೇವಿ ನೀ ನನ್ನ ಸ್ವರ್ಗ ಕರ್ಕೊಂಡು ಹೋಗೋದು ಬೇಡ, ನಾನು ಕಳೆದುಕೊಂಡಿರುವಂತ ಎರಡೂ ಕಣ್ಣುಗಳನ್ನು ಕೊಡು, ನಾನು ಪ್ರಾಮಾಣಿಕವಾಗಿ ಓದಿ ನೌಕರಿ ಹಿಡಿದು ನಾ ಇಲ್ಲೇ ಸ್ವರ್ಗವನ್ನೇ ಸೃಷ್ಟಿ ಮಾಡ್ಕೊಂಡು ಬಿಡ್ತೀನಿ ಅಂತ ಅದ್ಭುತವಾದ ತಾಯಿ ಗುರು ಶಿಷ್ಯರ ಸಂಬಂಧದ ಬಗ್ಗೆ ಒಂದು ಮಾತನ್ನ ನೆನಪಿಗೆ ಬರ್ತಾ ಇದೆ. ಇಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳ ಮುಖಾಂತರ ಹೇಳಿದ್ರು, ಗುರು ಶಿಷ್ಯರ ಸಂಬಂಧ ಹೆಂಗಿರ್ತೈತಿ ಅಂದ್ರೆ, ಒಂದು ಹೊಲದಲ್ಲಿ ಒಬ್ಬಳು ತಾಯಿ ಮಗುವಿನ 1 ವರ್ಷದ ಮಗುವನ್ನ ಪಕ್ಕದಲ್ಲಿ ಹಾಕಿ ಕೆಲಸ ಮಾಡ್ತಿರ್ತಾಳ. ಒಂದು ನಾಗರ ಹಾವು ಬಂದು ಆ ಮಗುವಿನ ಮೇಲೆ ಕುತ್ಕೊಂಡಿರ್ತಾರೆ. ಆ ರಸ್ತೆಗೆ ಆ ಕಡೆಯಿಂದ ಹುಬ್ಬಳ್ಳಿ ಸಿದ್ದಾರೂಢರು ಹೋಗ್ತಿರ್ತಾರೆ. ಈಗ ನೋಡ್ರಿ, ನೋಡಾಕ್ ಜನ ಬಹಳ ಬರ್ತಾರೆ, ಅದ್ರ ಬಿಡ್ಸಕ್ ಯಾರು ಬರುದು, ಎಲ್ಲ ಊರ್ ಜನ ಎಲ್ಲ ಕೂಡಿದ್ದು ಎದೆ ಕೈ ಕೊಡ್ಕೊಂಡು ಹಿಂಗ್ಯಾಕೆ ಜನ ಕೂಡಿದ್ರೆ ಸಿದ್ದಾರೂಢರು ಅಲ್ಲಿ ಹೋಗ್ತಾರೆ. ಸಿದ್ದಾರೂಢರು ಹೋಗಿ ಅಷ್ಟರೊಳಗೆ ಆ ತಾಯಿ ಬರ್ತಾಳೆ. ಆ ತಾಯಿನೂ ನೋಡಿ, ಆ ಮಗುವನ್ನು ನೋಡಿ, ಹಾವಿನ ನೋಡಿ ಅಕ್ಕಿನೂ ಕಣ್ಣೀರಿರ್ತಾಳ, ಎದೆ ಬಡ್ಕೊತಾಳ. ಬಟ್ ಆ ತಾಯಿನೂ ಕೂಡ ಹೋಗಿ ಮುಟ್ಲಿಲ್ಲ. ಯಾಕೆಲ್ಲ ನಿಜ ಭಯ ಅಂದ್ರೆ, ಆದ್ರೆ ಗುರು ಸಿದ್ದಾರೂಢರು ಹಂಗ್ ಮಾಡ್ಲಿಲ್ಲ. ಹೋದ್ರು, ನೋಡ್ರು, ಹೋದ ತಕ್ಷಣ ಆ ನಾಗರ ಹಾವನ ಕೈಯನ್ನು ಹಿಡ್ಕೊಂಡು ಎತ್ತಿ ಹಾಕಿದ್ರು. ಆ ಮಗುವನ್ನು ಎತ್ತಿ ತಾಯಿ ಮಡಿಗೆ ಕೊಟ್ರು. ಆಗ ಇರ್ತಂತ ಜನರೆಲ್ಲ ಹೇಳಿದ್ರು, ಯಾಕ್ರಿ ಆಚಾರ ನೀವು ಹಿಂಗ್ಯಾಕ್ ಮಾಡ್ರಿ, ಒಂದ್ ವೇಳೆ ಆ ಹಾವು ನಿಮ್ಗೆ ಕಚ್ಚಿದ್ರ ಹೆಂಗ್ರಿ ಅಂತಂದ್ರು. ಅದೊಂದು ಮಾತು ಹೇಳಿದ್ರು ಆಚಾರ, ನೆನ್ಪಿಟ್ಕೋಬೇಕು. ಜಗತ್ತಿ ಒಳಗ ತಾಯಿ ಕೈ ಬಿಟ್ರ ಗುರು ಎಂದಿಗೆ ಕೈ ಬಿಡುವುದ ಅಂತ ಗುರುಗಳು ಇಲ್ಲಿ ಸಾಕ್ಷಾತ್ ವ್ಯಕ್ತಿ ಮೇಲೆ ಆರಾಧಿಸ್ತಿದ್ದಾರೆ. ಯಾಕೆ ಈ ಮಾತು ಹೇಳ್ತಾ ಇದಂದ್ರೆ, ಕಷ್ಟಪಟ್ಟರೆ ಸಾಧನೆ, ಅದರ ಹಿಂದಿದೆ ಸೋದನೆ, ಸೋಲೆ ಗೆಲುವಿನ ಅರಮನೆ, ಹೆದರಿದಿರುವ ಗೆಳೆಯನೆ. ಯಾರು ನೀರಿನಿಂದ ಸ್ನಾನ ಮಾಡ್ತಾರೋ ಅವರು ಬಟ್ಟೆಯನ್ನು ಮಾತ್ರ ಬದಲಿಸ್ತಾರ. ಯಾರು ನೀರಿನಿಂದ ಸ್ನಾನ ಮಾಡ್ತಾರೋ ಅವ್ರ ಬಟ್ಟೆಯನ್ನು ಮಾತ್ರ ಬದಲಿಸ್ತಾರ. ಬೆವರಿನಿಂದ ಸ್ನಾನ ಮಾಡಿದವರು ಇತಿಹಾಸವನ್ನೇ ಬದಲಿಸ್ತಾರ. ನಿಮ್ಗೆಲ್ಲ ನೋಡ್ತಿರ್ಬೇಕಾದ್ರೆ ಒಂದು ಮಾತಿಗೆ ನೆನಪಾಗ ಒಂದು ದೃಷ್ಟಾಂತ ನೆನಪಾಗ್ತದ. ಒಂದು ರಸ್ತೆಯಲ್ಲಿ ನಾನು ಹೋಗ್ತಿರ್ಬೇಕಾದ್ರೆ ಒಬ್ಬ ವಿದ್ಯಾರ್ಥಿ ಬಂದು ಕೇಳಿದ, ಸರ್ ನಾನು ಈ ವರ್ಷ ದ್ವಿತೀಯ PUC ನಾನು ಪಾಸ್ ಆಗ್ತೀನಿ. ಆಗ ನನಗೆ ತಕ್ಷಣ ಒಬ್ಬ ಹಳೆ ವಿದ್ಯಾರ್ಥಿ ಜೀವನದ ಘಟನೆ ನೆನಪಿಗೆ ಬಂತು. ಒಂದಿನ ನಾನು ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಸಿಗ್ನಲ್ ಅಲ್ಲಿ ಒಂದು ಹುಡುಗ ಒಂದು ಬಸ್ಸಲ್ಲಿ ಬಂದು ಹತ್ಕೋತಾನ. ನನ್ನ ಪಕ್ಕ ಸೀಟಲ್ಲಿ ಕೂತ್ಕೊಂಡು ಬಿಟ್ಟಾನ. ಅವನ ಹೆಸರೇ ಸುರೇಶ್ ಅಂತ. ಬಸ್ ಅಲ್ಲಿ ತುಂಬಾ ಗಲಾಟೆ, ವಿಪರೀತ ಜನ, ನಿಲ್ಲಲು ಜಾಗವಿಲ್ಲ. ಅಂತ ಆ ಸಮಯದಲ್ಲಿ ಆ ಹುಡುಗ ಪುಸ್ತಕ ಓದ್ತಿದ್ದ. ಅವನನ್ನು ನಾನು ತುಂಬಾ ಹೊತ್ತು ಗಮನಿಸಿದೆ. ಯಾಕಪ್ಪ ಮನೆಯಲ್ಲಿ ಓದ್ಲಿಕ್ಕೆ ಸಮಯ ಸಿಗುವುದಿಲ್ಲ, ಅಥವಾ ನಿನ್ನ ತಂದೆಯಿಂದ ಏನಾದ್ರೂ ಬೇಡ ಅಂತಾರ? ಆಗ ಹುಡುಗ ಕಣ್ಣಲ್ಲಿ ನೀರು ತಗೊಂಡು ಹೇಳಿದ, ಸರ್ ಚಿಕ್ಕ ವಯಸ್ಸಿನಲ್ಲಿ ನನ್ನ ತಂದೆ ತಿಳ್ಕೊಂಡ್ರು. ಮನೆಯಲ್ಲಿ ತಾಯಿ ಇದ್ದಾಳೆ, ಆದ್ರೆ ಅವಳಿಗೆ 2 ಕಣ್ಣು ಕಾಣುವುದಿಲ್ಲ. ಒಬ್ಬ ತಮ್ಮನೂ ಇದ್ದಾನೆ ಸರ್, ಆದ್ರೆ ಅವನಿಗೆ ನೌಕರಿ ಮಾಡೋದಿಲ್ಲ ಸರ್. ಇನ್ನೂ ಒಬ್ಬಳು ಅಕ್ಕ ಇದ್ದಾಳೆ ಸರ್, ಪ್ರಪಂಚದ ಜ್ಞಾನವೇ ಇಲ್ಲ ಸರ್, ಹುಚ್ಚಿ ಅಕ್ಕ. ಇಂತಹ ಸಮಯದಲ್ಲಿ ಬೆಳಗ್ಗೆ 4 ಗಂಟೆಗೆ ಎದ್ದು ಮನೆಯ ಎಲ್ಲಾ ಕೆಲಸ ಮುಗಿಸಿಕೊಂಡು ಸ್ನಾನ ಮಾಡಿ ತಿಂಡಿ ಮಾಡಿ ಅವ್ರಿಗೆ ಮಾಡಿಕೊಡೋ ಹೊತ್ತಿಗೆ ನನ್ನ ಕಾಲೇಜ್ ಟೈಮ್ ಆಗ್ಬೋದು. ಆಗೋ ಈಗೋ ಬಸ್ ಸ್ಟಾಪ್ ಅಲ್ಲಿ ಬಸ್ ಅಲ್ಲಿ ಟೈಮ್ ಸಿಕ್ಕಾಗ ಓದಿ ಇಡೀ ಕಾಲೇಜಿಗೆ ಫಸ್ಟ್ ರ್ಯಾಂಕ್. ಇವತ್ತು ನನ್ನ 2ನೇ ವರ್ಷದ ರಿಸಲ್ಟ್ ಸರ್, ನಾನು ಪಾಸ್ ಆಗ್ತೀನಿ.
ಹೇಳಿ ಸರ್, ನಾನು ಪಾಸ್ ಆಗ್ತಾನ, ನಾನು ಪಾಸ್ ಆಗಿ ನೌಕರಿ ಹಿಡಿದು ನನ್ನ ತಾಯಿ ಅಕ್ಕ ತಮ್ಮನ್ನ ನಾನು ನೋಡ್ಕೋ ಚೆನ್ನಾಗಿ ನೋಡ್ಕೋತೀನ, ಹೇಳಿ ಸರ್ ಹೇಳಿ ನಾನು ಪಾಸ್ ಆಗ್ತೇನೆ ಅಂತ ಹೇಳಿ ಕೈ ಬಿದ್ದಿದ ಕೇಳಿದ. ಆ ಹುಡುಗನ ಕತೆ ಕೇಳಿ ಕಣ್ಣಲ್ಲಿ ನೀರು ಬಂತು, ಜೀವನ ಬೇಸರ ಎನಿಸಿತು. ಸಮಾಧಾನದಿಂದ ಪ್ರೀತಿಯಿಂದ ಹುಡುಗನಿಗೆ ಸಮಾಧಾನ ಮಾಡಿ ಎದೆ ಮೇಲೆ ಕೈಯಾಡಿಸಿ ಹೇಳಿದೆ, ನೋಡಪ್ಪ, ಪಾಸು ಶ್ರೇಯಸ್ಸು ಯಶಸ್ಸು ನೌಕರಿ ಇವೆಲ್ಲ ಹಿಂದೆ ಹುಟ್ಟಿನಿಂದಾನೇ ಬಂದ್ಬಿಟ್ಟಿದಾವೆ. ಖಂಡಿತ ನೀನು ಪಾಸ್ ಆಗ್ತೀಯ, ವಿಶ್ ಆಲ್ ದ ಬೆಸ್ಟ್, ಹೋಗು ನೀನು ರಿಸಲ್ಟ್ ನೋಡಿ ಬಾ ಅಂತ ಹೇಳಿ ಕಳಿಸಿದೆ. ಅಷ್ಟರಲ್ಲಿ ಹುಡುಗ ಕಾಲೇಜಿಗೆ ಹೋದ. ಕಾಲೇಜಿಗೆ ಹೋಗೋ ಅಷ್ಟರಲ್ಲಿ ಮತ್ತೆ ಆ ಹುಡುಗನ ರಿಸಲ್ಟ್ ಬೋರ್ಡ್ ಮೇಲೆ ಹಾಕಿದ್ರು. ಮತ್ತೆ ಆ ಹುಡುಗ ಈ ಕಾಲೇಜ್ಗೆ ಸೆಕೆಂಡ್ PUC ಫಸ್ಟ್ ರ್ಯಾಂಕ್ ಬಂದಿದ್ದ. ಈ ಸಂತೋಷದ ಸುದ್ದಿ ಮನೆಯಲ್ಲಿ ತಿಳಿಸ್ಬೇಕಂತ ಏನ್ ಮಾಡಿದ, ಮಾರ್ಕ್ಸ್ ಕಾರ್ಡ್ ಕೈಯಲ್ಲಿ ಇಟ್ಕೊಂಡು ಒಂದು ಪೇಡೆ ಬಾಕ್ಸ್ ಇಟ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದ. ಬಸ್ ಸ್ಟ್ಯಾಂಡಿಗೆ ಬಂದ, ಬರೋ ಅಷ್ಟರಲ್ಲಿ ತನ್ನ ಊರಿನ ಬಸ್ ಮಿಸ್ ಆಗಿದೆ. ಆ ಕಡೆ ಈ ಕಡೆ ನೋಡಿದ, ಸಮಯ ಮಧ್ಯಾಹ್ನ 2 ಗಂಟೆ ಆಗಿತ್ತು. ನಿಂತ್ಕೊಂಡ್ರೆ ಮನೆಯಲ್ಲಿ ಕಣ್ಣದ ತಾಯಿ ಅಕ್ಕ ತಮ್ಮ ಕಾಯ್ತಾರೆ. ಬೇಡ ಅಂತ ತಿಳ್ಕೊಂಡು ಏನ್ ಮಾಡ್ತಾನ, ತನ್ನ ಊರ ಹಾದಿ ಹಿಡಿದು ಓಡತೊಡಗಿದ. ಓಡಿದ 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 10 ಮನೆಗಿತ್ತು, ಕತ್ತಲಾಯಿತು, ಬದುಕಿ ಬೇಸರ ಬೆಳೆಸಿತ್ತು. ಅಯ್ಯೋ ವಿಧಿಯ ಅಂತ ಹೇಳ್ತಿದ್ದ, ಓಡ್ತಿದ್ದ. ಒಂದು ಕೈಯಲ್ಲಿ ಎಲ್ಲ ಮಾಸ್ಕರ್ ಬಾಕ್ಸ್ ಹಿಡ್ಕೊಂಡು ಒಂದು ಕೈಯಿಂದ ಕಣ್ಣೀರು ಒರೆಸ್ಕೊಂಡು ಓಡುತ್ತಿರುವಾಗ ವಿಧಿಯ ಅಟ್ಟಹಾಸಕ್ಕೆ ಸುಲುಕಿ ಸುರೇಶ್ ಒಂದು ವಾಹನಕ್ಕೆ ಡಿಕ್ಕಿ ಹೊಡೆದು ರಸ್ತೆಯಲ್ಲಿ ಸತ್ತೋಗ್ಬಿಟ್ಟ. ಅಯ್ಯೋ ಶಿವನೇ, ಅಯ್ಯೋ ಶಿವ, ಸಾಧಿಸುವ ಜೀವಕ್ಕೆ ಸಾವು ಬಂತು. ಅಕಟಕಟ ಅಕಟಕಟ. ಕಣ್ಣು ಕಾಣದ ತಾಯಿ, ಮಾತು ಬರದ ತಮ್ಮ, ಪ್ರಪಂಚದ ಜ್ಞಾನವಿಲ್ಲದ ಹುಚ್ಚಾಟ, ಇವರ ಬದುಕು ಏನಾಯಿತು? ಹನಿ ಬರಹ ಬರೆದವರು ಯಾರು? ಹಾಡು ಮನುಷ್ಯನ ಆಶೆಯೇನವರು? ಇವತ್ತಿನ ದಿವಸ ನಮ್ಮ ಮನೆಯಲ್ಲಿ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸುರೇಶ್ಗೆ ಅವತ್ತಿನ ದಿವಸ ಯಾರು ಇರಲಿಲ್ಲ. ಇವತ್ತಿನ ದಿವಸ ನಮ್ಮ ಮನೆಯಲ್ಲಿ ಎಲ್ಲರೂ ಇದ್ದಾರೆ. ಊಟಕ್ಕೆ ಕೂತ್ರೆ ಒಂದು ಗ್ಲಾಸ್ ನೀರು ಕೊಡುವಂತ ತಂದೆ ತಾಯಿ ಪೋಷಕರಿದ್ದಾರೆ. ಆದ್ರೆ ಸುರೇಶ್ಗೆ ಯಾರಿದ್ರು? ಸ್ನೇಹಿತರೆ ಯಾರಿದ್ರು? ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, 100ಕ್ಕೆ 100 ಅಂಕಗಳನ್ನು ತಗೊಂಡು ಸನ್ಮಾನ ಮಾಡಿಸ್ಕೊಂಡ್ರಲ್ಲ, ಇವತ್ತು ಅವಮಾನ ಆದಾಗ ಮಂದಿ ಸನ್ಮಾನ ಅಲ್ಲ, ನಿಮ್ ಮುಂದೆ ಸನ್ಮಾನ ಯಾಕೆ ಮಾಡಿದ್ರು ಅವ್ರಿಗೆ? ನೀವು 100ಕ್ಕೆ 100 ಅಂಕಗಳನ್ನ ತಗೊಳ್ಳಿ ಅಂತ ಹೇಳಿ ಸನ್ಮಾನ ಮಾಡಿದ್ರು. ಮತ್ತೊಂದು ಉದ್ದೇಶ ಏನದ ಇದರಲ್ಲಿ? ಆನಂದ್ ಸರ್ ಮತ್ತೇನದ? ಪ್ರೇರಣೆ ಆಗ್ಲಿ, ಪ್ರತಿಯೊಬ್ಬರು ಪ್ರೇರಣೆ ಆಗ್ಲಿ. ಯಾಕೆ ಈ ಮಾತು ಹೇಳ್ತೀನಪ್ಪ ಅಂದ್ರ, ಪ್ರಾಮಾಣಿಕವಾಗಿ 5 ವರ್ಷ ಪುಸ್ತಕವನ್ನು ಯಾರು ಓದ್ತಾರೋ ಆ ಪುಸ್ತಕ ನಿಮ್ಮನ್ನ 50 ವರ್ಷ ಕಾಪಾಡ್ತದೆ. ಅದು ಸಾಕ್ಷಿ ವೇದಿಕೆ ಮೇಲೆ ಇರ್ತಕ್ಕಂಥ ಗುರುಗಳೇ. ಪ್ರಾಮಾಣಿಕವಾಗಿ 5 ವರ್ಷ ಪುಸ್ತಕವನ್ನು ಓದಿರಿ, ಅದು ನಿಮ್ಮನ್ನ 50 ವರ್ಷ ಕಾಪಾಡುತ್ತೆ. ಅದಕ್ಕೆ ಒಂದು ಮಾತನ್ನು ಹೇಳುದು, ಸಾಧನೆ ಎಂಬುದು ಸಾಧಿಸಿ ಬಿಡು ಸಾಧಕರ ಎದೆಯ ಮೇಲೆ, ನಾಡಿಗೆ ಹೆಸರಾಗಿ ಜಗಕ್ಕೆ ಬೆಳಗಾಗಿ ಬೆಳಗು ನಿನ್ನಲ್ಲಿ ಇದೆ. ನಾನು ಹಾಡ್ಲಿಕ್ಕೆ ಬರೋದಿಲ್ಲ, ಸುಮ್ಮನೆ ಹಾಗೆ ಒಂದು ಕವಿತೆ. ಓ ವಿದ್ಯಾರ್ಥಿಗಳೇ, ಬೆಳೆಯುವ ಮಕ್ಕಳೇ, ಸಾಧನೆ ಮಾಡಲು ಹೊರಟಿರುವ ಮೊಳಕೆಗಳೇ, ಕಲಿಯುವ ವಯಸ್ಸಿನಲ್ಲಿ ಮಾಡದಿರು ಚಿಂತನೆ, ಶಿಕ್ಷಣ ಪ್ರೇಮಿ ಶಿಶು ಕವಿ ಮಾಡುವ ವಂದನೆ, ಕಂಡಂತ ನಿಮ್ಮ ಕನಸು ನನಸಾಗಲಿ, ಎಲ್ಲವನ್ನು ಸಾಧಿಸುವ ಭರವಸೆ ನಿಮ್ಮದಾಗಲಿ, ಕೇಳಿ ನೀವು ಕೇಳಿ ನನ್ನ ಪ್ರಾರ್ಥನೆಯ, ಓ ವಿದ್ಯಾರ್ಥಿಗಳೇ ಮಾಡಿರಿ ಸಾಧನೆಯ, ಕಷ್ಟಪಟ್ಟು ಓದದಿರಿ, ಇಷ್ಟಪಟ್ಟು ಓದಿರಿ, ಪುಸ್ತಕವನ್ನೇ ಪ್ರೀತಿಯನ್ನಾಗಿ ನೀವುಗಳು ಪ್ರೀತಿಸಿರಿ, ಎಷ್ಟು ಓದಿದರೂ ಕಡಿಮೆ ಅನ್ನೋ ಗುಣವೇ ಕಡಿಮೆ, ನೀವು ಓದಿ ಮುಂದೆ ಬಂದರೆ, ನೀವು ಓದಿ ಮುಂದೆ ಬಂದರೆ, ನೀವು ಓದಿ ಮುಂದೆ ಬಂದರೆ ಆನಂದ್ ಸರ್ಗೆ ಸೂರ್ಯ ಮುಳುಗಿದನೆಂದು ಅಳುತ್ತಾ ಕೂತ್ಕೊಂಡ್ಬಿಟ್ರೆ ನಕ್ಷತ್ರಗಳನ್ನ ನೋಡುವ ಸೌಭಾಗ್ಯವನ್ನು ಕಳ್ಕೊಳ್ತೀವಿ. ಗೆಟೌಟ್ ಅಂದವ್ರ ಮುಂದೆ ಕಟೌಟರ್ ಆಗಿ ನಿಲ್ಲಬೇಕು. ನೀವೆಲ್ಲ ಆಡ್ಕೊಂಡವ್ರ ಮುಂದೆ IAS ಆಗ್ಬೇಕು, ಆಡ್ಕೊಂಡವ್ರ ಮುಂದೆ IAS ಆಗ್ಬೇಕು, ಕಿರಿಕು ಮಾಡಿದವ್ರ ಮುಂದೆ KAS ಆಗ್ಬೇಕು, ಕಿರಿಕು ಮಾಡಿದ್ರ ಮುಂದೆ KAS ಆಗ್ಬೇಕು, ಆಡ್ಕೊಂಡವ್ರ ಮುಂದೆ IAS ಆಗ್ಬೇಕು. ಯೂಸ್ಲೆಸ್ ಇಲ್ಲ ಅಂದವ್ರ ಮುಂದೆ ನೀವು ಯೂಸ್ಲೆಸ್ ಇಲ್ಲ ಅಂದವ್ರ ಔಟ್ ಅಂದವ್ರ ಮುಂದೆ ನೀವು ರೆಡ್ ಲೈಟ್ ಗಾಡಿಗಳು ಬರ್ಬೇಕು. ನಿಮ್ ಜೀವನ ನಿಮ್ ಬದುಕು ಹಂಗ